ಆರೋಗ್ಯ ಸಚಿವರೇ, ಇದು ನೋಡಲೇಬೇಕಾದ ಸುದ್ದಿ. ಕಾರವಾರದ ಹೊಸ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಇದು. ಜಿಲ್ಲಾಸ್ಪತ್ರೆಯ ಹೊಸ ಕಟ್ಟಡದ ಮಹಡಿಯ ಶೀಟುಗಳು ಕುಸಿತವಾಗ್ತಾ ಇದ್ದಾವೆ. ಆರೋಗ್ಯ ಸಚಿವರೇ, ಇದು ನೋಡಲೇಬೇಕಾದ ಸುದ್ದಿ. ಕಾರವಾರದ ಹೊಸ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಇದು. ಯಾವುದೂ ಸರಿ ಇಲ್ಲ. ಒಂದು ಜಿಲ್ಲಾಸ್ಪತ್ರೆಯ ಹೊಸ ಕಟ್ಟಡದ ಮಹಡಿಯ ಶೀಟುಗಳು ಕುಸಿತವಾಗ್ತಾ ಇದೆ. ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಈಗ ಅಲ್ಲಿ ಕಳಪೆ ಕಾಮಗಾರಿಯಿಂದ ಕುಸಿದ ಮೇಲ್ಭಾಗದ ಸಿಮೆಂಟ್ ಸೀಟ್ಗಳು. ಹಾಗಾದ್ರೆ ರೋಗಿಗಳು ಹೇಗಿರಬೇಕು ಆ ಒಂದು ಹಾಸ್ಪಿಟಲ್? ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜಿಲ್ಲಾಸ್ಪತ್ರೆಯ ಕಟ್ಟಡ ಇದು. ಮೇಲಿನ ಸಿಮೆಂಟ್ ಶೀಟ್ಗಳು ಕಿತ್ತು ತಳಗಡೆ ಬೀಳ್ತಾ ಇದ್ದಾವೆ. ಉದ್ಘಾಟನೆಗೆ ಮುನ್ನವೇ ಈ ಒಂದು 2ನೇ ಮಹಡಿಯಲ್ಲಿ ಆದಂಥ ಘಟನೆ ಇದು. 198.27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡ ಆಗಿತ್ತು. ಕ್ರಿಮ್ಸ್ ವೈದ್ಯಕೀಯ ನಿರ್ಮಾಣ ಸಂಸ್ಥೆಯ ವಿಜ್ಞಾನ ಸಂಸ್ಥೆಯ ಅಧೀನದಲ್ಲಿರುವಂತಹ ಹಾಸ್ಪಿಟಲ್ ಇದು. 4 ಅಂತಸ್ತಿನ ಕಟ್ಟಡದ 2ನೇ ಮಹಡಿಯಲ್ಲಿ ಸಿಮೆಂಟ್ ಶೀಟ್ಗಳು ಕುಸಿತವಾಗ್ತಾ ಇದ್ದಾವೆ. ದುರ್ಘಟನೆ ವೇಳೆ ಅದೃಷ್ಟವಶಾತ್ ತಪ್ಪಿದಂಥ ಮಹಾ ದುರಂತ. एक जगह में बहुत यूज हो गई तो पूरा थ्रोट निकल जाता सर, इसके लिए ऐसा हो गया। वो स्क्रू तोड़ने में अंदर डाल दिया सर। क्लाइमेट के थोड़ा कॉम्पैक्शन है, ये दोनों भी रहता सर। थोड़ा अंदर डालिए, मतलब उसका साइज कम था क्या? नहीं सर, साइज कुछ भी कम नहीं सर। मैं क्वालिटी चेक करते सब जगह में ऐसा ही किया है ना। ये स्क्रू है सर, ये स्क्रू है तो सब निकाल के अच्छा करना पड़ेगा। बिल्डिंग ಅಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ಒಂದು ಫುಲ್ ಇದಾಗಿದೆ. ರೂಫ್ ಅಂದ್ರೆ ಈ ಪಿಒಪಿ ಇರುತ್ತೆ, ಅದು ಬಿದ್ದೋಗಿದೆ. ಟೆಕ್ನಿಕಲಿ ಮೈ ಕ್ವಾಲಿಫೈಡ್ ಹೋಗಿದೆ ಅಂತ ಬೋಲ್ ಸರ್. ಇದು ಅಲ್ಲಿ ನೀರು ಅದು ನೀರು ಮಾಡ್ತಾ ಇದೆ. ಇದು ಈಗಷ್ಟೇ ನಮ್ಮ ಮದನಾಯಕ್ ಸರ್ ಅವರು ಫೋನ್ ಮಾಡಿ ನನಗೆ ಇಲ್ಲೊಂದು ಸೀಲಿಂಗ್ ಬಿದ್ದಿದೆ ಅಂದಿದ್ದಕ್ಕೆ ನಾನು ತಕ್ಷಣ ಇಲ್ಲಿ ಬಂದೆ ಸರ್ ನೋಡೋದಕ್ಕೆ ಹೇಳ್ಬಿಟ್ಟು. ಇಲ್ಲಿ ನೋಡಿದರೆ ಸೆಕೆಂಡ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಈ ಥರ 2 ವಿಂಗ್ನಲ್ಲಿ ಸೀಲಿಂಗ್ ಬಿದ್ದಿರೋದು ಹೌದು. ಅದು POP ಫಾಲ್ ಸೀಲಿಂಗ್ ಆಗಿರ್ತದೆ. ಇದನ್ನು ನೋಡಿದ್ದೀನಿ. ಈಗ ಕಾಂಟ್ರಾಕ್ಟರ್ ಜೊತೆಗೂ ಮಾತಾಡಿದ್ದೇನೆ. ಸೊ ಅವರನ್ನ ಪ್ರಕಾರ ಇನ್ನೂ ಟೆಕ್ನಿಕಲ್ ಟೀಮ್ ಬರಬೇಕು, ಅದೇನು ಸ್ಟಡಿ ಯಾಕೆ ಬಿದ್ದಿದೆ ಅಂತ ಅವ್ರು ಸ್ಟಡಿ ಮಾಡಿರ್ತಾರೆ. ಅಷ್ಟಕ್ಕೆ ನಾನೀಗ PWD AWಗೂ ಮಾತಾಡಿದ್ದೇನೆ. ಅವ್ರು ಬರ್ತಾರೆ, ಬಂದ್ಬಿಟ್ಟು ಅದೊಂದು ಸ್ಟಡಿ ಮಾಡಿ ರಿಪೋರ್ಟ್ ಕೊಡ್ತಾರೆ. 2 ರಿಪೋರ್ಟ್, ನಮ್ಮ ರಿಪೋರ್ಟ್ ಮತ್ತು ಅವ್ರ ರಿಪೋರ್ಟ್ ಸೇರಿಸಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು 2021ರಲ್ಲಿ ಇದು 450 ಬೆಡ್ ಹಾಸ್ಪಿಟ್ಲು ಸುಮಾರು 160 ಕೋಟಿಯಲ್ಲಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿ ಮುಗಿಸಬೇಕಿತ್ತು. ಇದುವರೆಗೂ ಇದು ಕೆಲಸ ಮುಗಿದಿಲ್ಲ. ಇದು 190 ಕೋಟಿಗೆವರೆಗೂ ಮುಟ್ಟಿದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇದು ನಮ್ಮ ವೈದ್ಯಕೀಯ ಸಚಿವರು ಬಂದಾಗ ಸಹಿತ, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಬಂದಾಗ ಸಹಿತ ಇದೆಲ್ಲ ವೀಕ್ಷಣೆ ಮಾಡಿ ಹೋಗಿದ್ರು. ಆ ಸಂದರ್ಭದಲ್ಲೇ ಉದ್ಘಾಟನೆ ಮಾಡ್ತಾರೇನೋ ಅನಿಸಿತ್ತು. ಆದರೆ ಉದ್ಘಾಟನೆ ಆಗೋ ಮೊದಲೇ ಈಗ ಅಧಿಕೃತವಾಗಿ ಉದ್ಘಾಟನೆ ಆಗಲಿಲ್ಲ. ಆದರೆ ಏನಾಗಿದೆ